ಪತ್ನಿಯ ಅಕ್ರಮ ಸಂಬಂಧ ಪ್ರಶ್ನಿಸಿದ ಗಂಡನಿಗೆ ಗೂಸ ಬಿದ್ದಿದೆ. ಹೆಂಡತಿ ಜೊತೆಗೆ ಸಿಕ್ಕಿಬಿದ್ದ ನಗರಸಭೆ ಸದಸ್ಯ ಲಕ್ಷ್ಮಣ್. ಪತ್ನಿ ಅಕ್ರಮ ಸಂಬಂಧ ಪ್ರಶ್ನಿಸಿದ ಗಂಡನಿಗೆ ಗೂಸ. ಹೆಂಡತಿ ಜೊತೆಗೆ ಸಿಕ್ಕಿಬಿದ್ದ ನಗರಸಭೆ ಸದಸ್ಯ ಲಕ್ಷ್ಮಣ್. ಮಹಿಳೆಯ ಪತಿ ಚಂದ್ರಶೇಖರ್ಗೆ ಮನ ಬಂದಂತೆ ಥಳಿತ. ನಗರಸಭೆ ಸದಸ್ಯನ ಜೊತೆ ಸೇರಿ ಹಲ್ಲೆ ನಡೆಸಿದ ಪತ್ನಿ ಮತ್ತು ನಗರಸಭೆ ಸದಸ್ಯ ಲಕ್ಷ್ಮಣ್ ಮೇಲೆ ಆರೋಪ ಕೇಳಿ ಬರ್ತಾ ಇದೆ. ಹೆಂಡತಿ ಅನೈತಿಕ ಸಂಬಂಧ ಪ್ರಶ್ನಿಸಿದ ಚಂದ್ರಶೇಖರ್. ಚಿಕ್ಕಮಗಳೂರಿನ ಕುಂಬಾರ ಬೀದಿಯಲ್ಲಿ ನಡೆದಿರುವಂತಹ ಹೈಡ್ರಾಮಾ ಇದು. ಮಹಿಳೆಯ ಪತಿ ಚಂದ್ರಶೇಖರ್ಗೆ ಮನ ಬಂದಂತೆ ಥಳಿತ ಆಗಿದೆ. ಹಲ್ಲೆಗೊಳಗಾದ ಆಟೋ ಚಾಲಕ ಆಸ್ಪತ್ರೆಗೆ ದಾಖಲು. ದೊಣ್ಣೆ ಹಿಡಿದು ಹಲ್ಲೆ ಮಾಡುವ ಫೋಟೋ ವೈರಲ್ ಆಗಿದೆ. ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪತ್ನಿಯ ಅಕ್ರಮ ಸಂಬಂಧ ಈ ಕುರಿತು ಪ್ರಶ್ನೆ ಮಾಡಿದಂತ ಗಂಡನಿಗೆ ಸಿಕ್ಕಾಪಟ್ಟೆ ಥಳಿತ. ಪತ್ನಿ ಮತ್ತು ನಗರಸಭೆ ಸದಸ್ಯ ಲಕ್ಷ್ಮಣ್ ಇಬ್ಬರು ಸೇರಿ ಹಲ್ಲೆಯನ್ನ ನಡೆಸಿದ್ದಾರೆ. ಹೀಗೆ ಕೇಳಿ ಬರ್ತಾ ಇರುವಂತ ಆರೋಪ ಪತ್ನಿ ಮತ್ತು ನಗರಸಭೆ ಸದಸ್ಯನ ಮೇಲೆ. ಹೆಂಡತಿಯ ಅನೈತಿಕ ಸಂಬಂಧ ಇರುತ್ತೆ. ಅನೈತಿಕ ಸಂಬಂಧದ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಈ ರೀತಿಯಾಗಿ ಥಳಿಸಿದ್ದಾರೆ. ನಾವು ಒಂದು ಫೋಟೋವನ್ನ ಗಮನಿಸಬಹುದಲ್ಲಿ ಯಾವ ರೀತಿಯಾಗಿ ಅಲ್ಲಿ ಜಗಳ ನಡೆದಿತ್ತು, ಯಾವ ರೀತಿಯಾಗಿ ಹಲ್ಲೆಗೆ ಮುಂದಾಗಿದ್ರು ಅಂತ. ಇದಕ್ಕೆ ಪತ್ನಿ ಸಹಿತ ಸಪೋರ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಇನ್ನು ನಗರಸಭೆ ಸದಸ್ಯ ಲಕ್ಷ್ಮಣ್ ಜೊತೆ ಪತ್ನಿಗೆ ಅನೈತಿಕ ಸಂಬಂಧ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದ್ದಕ್ಕೆ ಚಂದ್ರಶೇಖರ್ಗೆ ಹಲ್ಲೆಯನ್ನ ಮಾಡಿದ್ದಾರೆ. ಚಂದ್ರಶೇಖರ್ ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ. ಈ ಕುರಿತಾಗಿ ನಗರಸಭೆ ಸದಸ್ಯನನ್ನ ಪ್ರಶ್ನೆ ಮಾಡಿದ ವಿಚಾರಕ್ಕೆ ಪತ್ನಿ ಮತ್ತು ನಗರಸಭೆ ಸದಸ್ಯ ಲಕ್ಷ್ಮಣ್ನಿಂದ ಥಳಿತ. ನಾನು ಗಾಡಿ ರೆಡಿ ಮಾಡೋಕ್ಕಿಂತ ಹೋಗ್ತಾ ಇದ್ದೆ. ಬಂದು ಲಕ್ಷ್ಮಣ ಕೌನ್ಸಲ್ ವಾರ್ಡ್ ನಂಬರ್ 34 ಕೌನ್ಸಲ್ ಬಂದು ಏಕಾಏಕಿ ಬಂದ್ಬಿಟ್ಟು ಕಾರಿನ ಗಡಿ ತಿರುಗಿ ಸೋಳ ಮಗಳು ಯಾಕೆ ಬರ್ತೀರಾ ಬೇಡ ಮದುವೆ ಗಡಿ ಅಂತೇಳಿ ಏಕಾಏಕಿ ಹೊಡೆದಾದ ತಕ್ಷಣ ನೀವು ಕೂಡ ಗಾಡಿಯಿಂದ ಕೇಳಕ್ಕೆ ಅವಳೊಂದು ಗಡಿ ಬಂದು ಸೇರಿ ಹೋಗ್ತಾರೆ. ಯಾಕೆ ಅಂತ ಹೇಳಿದಕ್ಕೆ ನೀವು ಕೊಲೆ ಮಾಡಬೇಕು, ಸೈಟಿನ ವಿಚಾರ ಮಾಡಿ ಸೈಟಿನ ವಿಚಾರ ನೀವು ಹೊಡೆದು ಹಾಕ್ತೀವಿ, ನಿಮ್ಗೆ ಬಿಡಲ್ಲ, ಸಿಕ್ಕಿತ ಸಿಕ್ಕಿಸ್ಬಿಡ್ತೀನಿ ಅಂತ ಎಲ್ಲ ಬೆದರಿಕೆ ಹಾಕಿ ಹಿಂಗೆಲ್ಲ ಓಡಿಸ್ಕೊಂಡ್ಬಂದರು. ಜೀವ ಬೆದರಿಕೆ ಹಾಕಿದ್ದಾರೆ. ಬೆಳಗ್ಗೆ ಸಾಂಘಿಕ ಟಿಪ್ಪರ್ ಹಚ್ಚಿ ಸಾಯಿಸ್ತೀನಿ, ಇನ್ನು ದಿವಸ ಯಾವುದೇ ಕಾರಣಕ್ಕಂತ ಬೆದರಿಕೆ ಹಾಕಿದ್ದಾರೆ. ನಾನು ಗಾಡಿ ರೆಡಿ ಮಾಡೋಕ್ಕಿಂತ ಹೋಗ್ತಾ ಇದ್ದೆ. ಬಂದು ಲಕ್ಷ್ಮಣ ಕೌನ್ಸಲ್ ವಾರ್ಡ್ ನಂಬರ್ 34 ಕೌನ್ಸಲ್ ಬಂದು ಏಕಾಏಕಿ ಬಂದ್ಬಿಟ್ಟು ಕಾರಿನ ಗಡಿ ತಿರುಗಿ ಸೋಳ ಮಗಳು ಯಾಕೆ ಬರ್ತೀರಾ ಬೇಡ ಮದುವೆ ಗಡಿ ಅಂತೇಳಿ ಏಕಾಏಕಿ ಹೊಡೆದಾದ ತಕ್ಷಣ ನೀವು ಕೂಡ ಗಾಡಿಯಿಂದ ಕೇಳಕ್ಕೆ ಅವಳೊಂದು ಗಡಿ ಸೇರಿ ಹೋಗ್ತಾರೆ. ಯಾಕೆ ಅಂತ ಹೇಳಿದಕ್ಕೆ ನೀವು ಕೊಲೆ ಮಾಡಬೇಕು, ಸೈಟಿನ ವಿಚಾರ ಮಾಡಿ ಸೈಟಿನ ವಿಚಾರ ನೀವು ಹೊಡೆದು ಹಾಕ್ತೀವಿ, ನಿಮ್ಗೆ ಬಿಡಲ್ಲ, ಸಿಕ್ಕಿತ ಸಿಕ್ಕಿಸ್ಬಿಡ್ತೀನಿ ಅಂತ ಎಲ್ಲ ಬೆದರಿಕೆ ಹಾಕಿ ಹಿಂಗೆಲ್ಲ ಓಡಿಸ್ಕೊಂಡ್ಬಂದರು. ಜೀವ ಬೆದರಿಕೆ ಹಾಕಿದ್ದಾರೆ. ಬೆಳಗ್ಗೆ ಸಾಂಘಿಕ ಟಿಪ್ಪರ್ ಹಚ್ಚಿ ಸಾಯಿಸಿ